ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಕುಂಭಮೇಳದ ದುರಂತದಲ್ಲಿ ಸಾವನ್ನಪ್ಪಿದವರ ಪೈಕಿ 4 ಬೆಳಗಾವಿ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ನಾವು ನಮ್ಮ ತಹಶೀಲ್ದಾರ್ನ ಅವ್ರ ಮನೆಗೆ ಕಳಿಸಿದೀವಿ. ಅವರಲ್ಲಿ ಹೋಗಿ ಸಾಂತ್ವನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆನಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ರಿಪೋರ್ಟ್ ತರಿಸ್ಕೊಳ್ತಾ ಇದೀವಿ, ಯಾರು ಹೋಗಿದ್ದಾರೆ ಏನಂತ. ಈ 4 ಜನದ್ದು ತಹಶೀಲ್ದಾರ್ ಅವರು ನಮ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಈಗ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದಂತೆ ಜಿಲ್ಲೆಯಿಂದ ನಾವು ಒಬ್ಬ ಸೀನಿಯರ್ ಆಫೀಸರ್ ಸ್ಪೆಷಲ್ DC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನು ಕಳಿಸ್ತಾ ಇದ್ದೀವಿ. ಅವ್ರ ತಂಡದಲ್ಲಿ ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಇನ್ಸ್ಪೆಕ್ಟರ್ ರ್ಯಾಂಕ್. ಅವ್ರು ಪ್ರಯಾಗ್ರಾಜ್ ಹೋಗ್ತಾರೆ, ಹೋಗಿ ಯಾರ್ಯಾರು ಇಂಜರ್ಡ್ ಇದ್ದಾರೆ ಹಾಗೂ ಯಾರು ಪಾಪ ತೀರ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಅಲ್ಲಿ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತೇ ಬಿಡ್ತಾರೆ ಅವರು. ಸರ್, ಈಗ ನಾವು ಸರ್ಕಾರ ಮಟ್ಟದಲ್ಲಿ ನಾವು ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದೀವಿ. ಅಂಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ನಮ್ ಜೊತೆ ಕೋಆರ್ಡಿನೇಷನ್ ಅಲ್ಲಿ ಇದ್ದಾರೆ. ನಾವು UP ನಲ್ಲಿರುವಂತ ಸೀನಿಯರ್ ಆಫೀಸರ್ ಜೊತೆನೂ ಕೋಆರ್ಡಿನೇಷನ್ ಅಲ್ಲಿ ಇದೀವಿ. ಸೊ ನಾವು ಸದ್ಯಕ್ಕೆ ಅಡ್ವೈಸ್ ಏನ್ ಕೊಡ್ತಾ ಇದೀವಿ ಅಂದ್ರೆ, ಇವತ್ತು ಹೆವಿ ಲೋಡ್ ಇರುತ್ತೆ, ಸೊ ಎಲ್ರೂ ಸ್ವಲ್ಪ ಕೇರ್ಫುಲ್ ಇರ್ಬೇಕಲ್ಲಿ ಯಾರ್ಯಾರು ಹೋಗಿದ್ದಾರೆ. ಜೊತೆನಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಸ್ಟೇಟ್ ಗವರ್ಮೆಂಟ್ ಅಡ್ವೈಸರಿ ನೋಡ್ಕೊಂಡೇ ಹೋಗ್ಬೇಕು ಅಷ್ಟೇ. ಸೊ ಬೆಳಗಾವಿಯಿಂದ ಯಾರೆಲ್ಲ ಹೋಗಿದ್ದಾರೆ ಈಗ ಮಾಹಿತಿ ಸಿಕ್ಕಿದ್ಯಾ ಸರ್ ಜಿಲ್ಲಾಡಳಿತಕ್ಕೆ? ಉಳಿದವರ ಮಾಡ್ತಾ ಇದೀವಿ. ಇವೆಲ್ಲ ಪ್ರೈವೇಟ್ ವಿಸಿಟ್ಸ್ ಇರುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟ್, ಏರ್ಪೋರ್ಟ್ ಅಥಾರಿಟಿ ಹಾಗೂ ನಮ್ಮ KSRTC ಬೇರೆ ಪ್ರೈವೇಟ್ ಬಸ್ ಆಪರೇಟರ್ಸ್, ಟೂರ್ ಆಪರೇಟರ್ಸ್ನು ನಾವೀಗ ಮಾಹಿತಿಯನ್ನು ಕೇಳ್ತಾ ಇದೀವಿ. ಏರ್ಪೋರ್ಟ್ ಅಲ್ಲಿ ಏನಾಗುತ್ತೆ, ಕನೆಕ್ಟಿಂಗ್ ಫ್ಲೈಟ್ಸ್ ಇರುತ್ತೆ, ಅವರು ಈಗ ಸಂಗ್ರಹಣೆ ಮಾಡಿ ಕೊಡ್ತಾರೆ. ರೈಲ್ವೇಸ್ ಇಂದ ಡೈರೆಕ್ಟ್ ಟ್ರೈನ್ ಏನಿದೆ, ಲಾಸ್ಟ್ ಒಂದು ವಾರದಲ್ಲಿ ಯಾರ್ಯಾರು ಹೋಗಿದ್ದಾರೆ ಅವ್ರದ್ದು ಡೀಟೇಲ್ ಕಲೆಕ್ಟ್ ಮಾಡಿ ನಮ್ಗೆ ಕೊಡ್ತಾರೆ. ಸೊ ಉಳಿದವರು ಯಾರೆಲ್ಲ ಇವ್ರ ಜೊತೆಗೆ ಹೋಗಿದ್ದಾರೆ ಅವರನ್ನು ಸಂಪರ್ಕಿಸೋ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಸಂಪರ್ಕದಲ್ಲಿದ್ದಾರೆ. ಎಲ್ಲರ ಜೊತೆ ನಾವು DC ಆಫೀಸ್ ಇಂದಾನು ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಆಸ್ ಆಫ್ ನೌ, ಅದರ್ ದನ್ ದಿಸ್ ಒನ್ ಎಪಿಸೋಡ್, ಎವ್ರಿವನ್ ಸೀಮ್ಸ್ ಟು ಬಿ ಓಕೆ. ನಾವು ನಮ್ಮ ಸ್ಟಾಫ್ ನಲ್ಲಿ ಇಲ್ಲಿ ಇಟ್ಕೊಂಡಿದೀವಿ, ಅವರ ಕರೆಗಳನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಸರ್, ಅಪಾರ್ಟ್ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಈಗ ಸರ್ಕಾರದ ಕಡೆಯಿಂದ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ಸರ್ಕಾರದಿಂದನೇ ನಾವು ವರ್ಕ್ ಮಾಡ್ತಿರೋದು. ಬಿಕಾಸ್ ಅವರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಅ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಓನ್ಲಿ. ಜನಪ್ರತಿನಿಧಿಗಳಿಂದ ಅಲ್ಲಿ ಗವರ್ಮೆಂಟ್ ಇಂದ ನಮ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಡೈರೆಕ್ಷನ್ ಅಂತೆ ನಾವು ಕೆಲಸ ಮಾಡ್ತಾ ಇದೀವಿ. ಲೋಕಲಿನೂ ಎಲ್ಲ ಜನಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾ ಇದಾರೆ. ಅವರು ಯಾರ್ಯಾರು ಹೋಗಿದ್ದಾರೆ, ಎಲ್ಲಿಂದ ಅವರ ಕ್ಷೇತ್ರದಿಂದ ಯಾರ್ಯಾರು ಹೋಗಿದ್ದಾರೆ ಆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ಪ್ಲಸ್ ಅಲ್ಲಿ ಸಂಬಂಧಿಕರ ಜೊತೆನು ಯಾರು ಅಲ್ಲಿ ಇದ್ದಾರೆ, ಪ್ರಯಾಗ್ರಾಜ್ ಜಿಲ್ಲೆ ಯಾರು ಇಲ್ಲಿದ್ದಾರೆ ಅವ್ರ ಜೊತೆನೂ ಅವ್ರು ಕೋಆರ್ಡಿನೇಟ್ ಮಾಡ್ಕೊಂಡು ನಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ದುರಂತ ನಡೆದಿರೋ ಸ್ಥಳದಲ್ಲಿ ಉಳಿದವರು ಯಾರು ನಿಮ್ ಸಂಪರ್ಕಕ್ಕಿದ್ದಾರೆ, ಅಥವಾ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ? ಅಡ್ಮಿನಿಸ್ಟ್ರೇಷನ್ ಜೊತೆನೂ ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಆ ಏರಿಯಾದಲ್ಲಿ ಯಾರಿದ್ದಾರೆ ಅವರು ಸಂಪರ್ಕದಲ್ಲಿದ್ದಾರೆ. ಸೊ ಈಗ ನಮ್ಮ ತಂಡ ಅಲ್ಲಿ ಹೋದ ತಕ್ಷಣ ದೇಲ್ ಗೆಟ್ ಇನ್ ಟು ಆಕ್ಷನ್ ಆಫ್ ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರಿಗೆ ಎಲ್ಲರಿಗೂ ಕೋಆರ್ಡಿನೇಷನ್ ಹೆಲ್ಪ್ ಕೊಡ್ತಾರೆ. ಹೆಲ್ಪಿಂಗ್ ಹ್ಯಾಂಡ್ ಜೊತೆನಲ್ಲಿ ಅಲ್ಲಿ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಲಾಜಿಸ್ಟಿಕಲಿ ಅದನ್ನು ಹೆಲ್ಪ್ ಮಾಡ್ಲಿಕ್ಕೆ ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ನಾವು ಹೆಲ್ಪ್ ಮಾಡ್ತೀವಿ. ಸರ್, ಇದೇ ರೀತಿ ಬಹಳ ಕುಟುಂಬದಿಂದ ಸದಸ್ಯರು ಹೋಗಿದ್ದಾರೆ. ಸೊ ಈ ಸುದ್ದಿ ನೋಡಿದ ಮೇಲೆ ಇನ್ನೂ ಹಲವರಲ್ಲೂ ಆತಂಕ ಇರುತ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅಡ್ವೈಸರಿ ನೋಡ್ಕೊಂಡು ಹೋಗ್ಬೇಕು. ಮ್ಯಾಕ್ಸಿಮಮ್ ಲೋಡ್ ಇರೋದು ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ಇದಾದ ನಂತರ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಆದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಸ್ಟೇಟ್ ಇಂದ ಏನಾದ್ರೂ ಅಡ್ವೈಸರಿ ನಾವು ಇಶ್ಯೂ ಮಾಡಿದೀವಿ ಅಂದ್ರೆ ಅದನ್ನ ನೋಡ್ಕೊಂಡೇ ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಾತಾಡ್ತಾ ಇದ್ರು. ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಜೊತೆಗೂಡಿ ಈಗ ಏನೇನೆಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಬೇಕೋ ಅದೆಲ್ಲದಕ್ಕೂ ತ್ವರಿತವಾಗಿ ಮುಂದಾಗ್ತಾ ಇದ್ವಿ ಅಂತ. ಪ್ರಯಾಗ್ರಾಜ್ಗೆ ಜಿಲ್ಲಾಡಳಿತದಿಂದ ಓರ್ವ ಅಧಿಕಾರಿಯನ್ನ ರವಾನೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಕುಂಭಮೇಳಕ್ಕೆ ಹೋಗುವವರಿಗೆ ಈ ಗೈಡ್ಲೈನ್ಸ್ ಅನ್ನ ಪಾಲಿಸಬೇಕು. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನೀಡುವಂತಹ ಗೈಡ್ಲೈನ್ಸ್ ಕಡ್ಡಾಯವಾಗಿರುತ್ತೆ. ನ್ಯೂಸ್ ಫಸ್ಟ್ಗೆ DC ಮೊಹಮ್ಮದ್ ರೋಷನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದದ್ದು ಅಲ್ಲಿ ಭಕ್ತಾದಿಗಳು. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ
ಆದರೆ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಪೈಕಿ 4 ಬೆಳಗಾವಿ ಮೂಲದವರು ಅನ್ನೋದು ದುರದೃಷ್ಟಕರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ನ್ಯೂಸ್ ಫಸ್ಟ್ ಜೊತೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಇದ್ರು. ಸೊ ಈ ದೃಶ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, ಮೃತ ಮೇಘ ಹತ್ತರವಾಟ ಅಂತ. ತಾಯಿ ಮಗಳು ಜ್ಯೋತಿ ಮತ್ತೆ ಮೇಘ ಒಟ್ಟಿಗೆ ಹೋಗಿದ್ರು. ಅಲ್ಲಿ ಹೋದ ಖುಷಿಯಲ್ಲಿ ಅವರು ಒಂದು ರೀಲ್ಸ್ ಥರ ಅಥವಾ ಒಂದು ವಿಡಿಯೋ ಮಾಡಿಕೊಂಡು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದ ವಿಡಿಯೋ ಇದು. ಇದೇ ಅವರ ಕೊನೆ ವಿಡಿಯೋ ಆಗುತ್ತೆ. ಇದಾದ ನಂತರದಲ್ಲಿ ಆ ಕಾಲ್ತುಳಿತ ದುರಂತ ಸಂಭವಿಸುತ್ತೆ. ಅದೇ ವಿಡಿಯೋದಲ್ಲಿ ನೀವು ಈ ಅರುಣ್ ಕೋರ್ಪಡೆ ಅವರನ್ನು ಕೂಡ ಗಮನಿಸ್ಬೋದು. ಇವರೆಲ್ಲ ಒಂದೇ ತಂಡದಲ್ಲಿ ಹೋಗಿದ್ದವರು. ಎಲ್ಲರೂ ಕೂಡ ಅಲ್ಲಿ ಅಂದರೆ ಇನ್ನೇನು ಪುಣ್ಯ ಸ್ನಾನಕ್ಕೆ ಹೋಗಬೇಕು, ಘಾಟ್ನ ಸಮೀಪಿಸ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ಮಹಾದೇವಿ 4ನೇ ಮೃತರು ಮಾಹಿತಿ ಗೊತ್ತಾಗಿದ್ದು ಆ ಒಂದೇ ವಿಡಿಯೋದಲ್ಲಿ ನೋಡಿ. ಮೇಘ, ಅರುಣ್ ಗೋರ್ಪಡೆ, ಜ್ಯೋತಿ, ಮಹಾದೇವಿ 4 ಇದ್ದಾರೆ ಆ ವಿಡಿಯೋದಲ್ಲಿ. ಇದೇ ಅವರ ಅಂತಿಮ ವಿಡಿಯೋ ಆಗೋಗಿದೆ. ಈ 4 ಸಾವನ್ನಪ್ಪಿರೋ ಮಾಹಿತಿ ಈಗಾಗಲೇ ಜಿಲ್ಲಾಡಳಿತಕ್ಕೂ ಲಭ್ಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದೀವಿ ಅಂತ ಕೂಡ ಜಿಲ್ಲಾಧಿಕಾರಿಗಳು ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.